ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ನಿಮಗೊಂದು ಒಳ್ಳೆಯ ರುಚಿಕರವಾದಂತಹ ಫಿಶ್ ತವಾ ಫ್ರೈನ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ತುಂಬ ಸುಲಭವಾದಂತಹ ರೆಸಿಪಿ, ತುಂಬ ಟೇಸ್ಟಿಯಾದಂತಹ ರೆಸಿಪಿ. ಆದಷ್ಟು ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಸರಿಸುಮಾರು ಒಂದು 12ರಿಂದ 15ರಷ್ಟು ಗುಂಟೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ನೇಹಿತರೆ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅನುಸಾರವಾಗಿ ನೀವು ಗುಂಟೂರು ಮೆಣಸಿನ್ಕಾಯಿನ ತೊಗೊಳ್ಳಿ. ನಂತರ ನಾನಿಲ್ಲಿ ಕಲರ್ಗೆ ಒಂದು 6ರಿಂದ 8ರಷ್ಟು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಒಳ್ಳೆಯ ಕಲರನ್ನು ಕೊಡುತ್ತೆ. 1-2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ. ನಂತರ 1 ಸ್ಪೂನಷ್ಟು ನಾನಿಲ್ಲಿ ಮೆಣಸಿನ ಕಾಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಹುಳಿಗೆ ವೆನಿಗರ್ ಏನು ಬಳಸ್ತಾ ಇಲ್ಲ. ಸೊ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀನಿ. ಹೌದು, ನಾನು ಹುಳಿಗೆ ಹುಣಸೆ ಹಣ್ಣನ್ನು ಬಳಸ್ತಾ ಇದ್ದೀನಿ. ಸೊ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಅರಳುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ಅರಳುಪ್ಪನ್ನೇ ಬಳಸೋದಾಯಿತು ಅಂತ ಅಂದರೆ ರುಬ್ಬುವಂಥ ಸಮಯದಲ್ಲೇ ಹಾಕ್ಕೊಳ್ಳಿ. ಪುಡಿ ಉಪ್ಪು ಯಾವಾಗ ಬೇಕಾದರೂ ಹಾಕ್ಕೋಬೋದು, ಆದರೆ ಅರಳುಪ್ಪೇ ಹಾಕ್ಕೊಳ್ತೀನಿ ಅಂತಂದರೆ ರುಬ್ಬುವಂಥ ಸಮಯದಲ್ಲೇ ಹಾಕ್ಕೊಳ್ಳಿ. ಅರಳುಪ್ಪು ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಆದ್ದರಿಂದ ನಾನು ಅರಳುಪ್ಪನ್ನು ರುಬ್ಬುವಂಥ ಸಮಯದಲ್ಲೇ ಹಾಕ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕ್ಕೊಂಡು ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಖಾರವನ್ನು ರೆಡಿ ಮಾಡ್ಕೋಬೇಕು. ನೀಟಾಗಿ ನುಣ್ಣಗೆ ರುಬ್ಕೊಂಡು ನಾನು ರುಬ್ಬಿರುವಂತಹ ಖಾರವನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ 2 ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಕಾರ್ನ್ಫ್ಲೋರ್ ಹಾಕೋದ್ರಿಂದ ಒಂದು ಒಳ್ಳೆಯ ಬೈಂಡಿಂಗನ್ನು ಕೊಡುತ್ತೆ. ಆದ್ದರಿಂದ ಸೊ ಸ್ನೇಹಿತರೆ, ನಿಮಗೆ ಬೇಕಿದ್ದಲ್ಲಿ ಕಾರ್ನ್ಫ್ಲೋರ್ನ ನೀವು ರುಬ್ಬುವಂಥ ಸಮಯದಲ್ಲೇ ಕೂಡ ಕಾರ್ನ್ಫ್ಲೋರ್ನ ಹಾಕ್ಕೊಂಡು ರುಬ್ಕೋಬೋದು. ಸೊ ನಾನಿಲ್ಲಿ ಒಂದು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾವು ಏನು ಖಾರವನ್ನು ಮಿಕ್ಸ್ ಮಾಡಿ ಇಟ್ಕೊತಿದ್ದೀನಲ್ಲ, ಆ ಖಾರವನ್ನು ನಾನು ಫಿಶ್ಗೆ ಹಾಕ್ಕೊಳ್ತಾ ಹೋಗ್ತೀನಿ. ಸ್ನೇಹಿತರೆ, ನಾನಿಲ್ಲಿ ಸರಿಸುಮಾರು 1 kgಯಷ್ಟು ಫಿಶನ್ನು ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡಿಸ್ಕೊಂಡು ತಂದಿದ್ದೆ. ನೋಡಿ, ಈ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡಿಸ್ಕೋಬೇಕು. ಆದಷ್ಟು ತೆಳುವಾಗಿ ನೀವು ಸ್ಲೈಸಸನ್ನು ಕಟ್ ಮಾಡಿಸ್ಕೊಳ್ಳಿ. ಯಾಕಂತ ಅಂದರೆ ನಾವು ಹಚ್ಚುವಂತಹ ಖಾರ ಆಗಿರ್ಬೋದು, ಮಸಾಲೆ ಆಗಿರ್ಬೋದು, ಆ ಫಿಶ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ತುಂಬ ದಪ್ಪನೆಯ ಸ್ಲೈಸಸ್ ಮಾಡ್ತು ಅಂತ ಅಂದರೆ ಆ ಫಿಶ್ ಅಷ್ಟು ರುಚಿ ಬರೋದಿಲ್ಲ ತವಾ ಫ್ರೈಗೆ. ಆದಷ್ಟು ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಮಾಡ್ಕೊಳ್ಳೋದ್ರಿಂದ ಒಂದು ತವಾ ಫ್ರೈ ಒಂದು ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಸೊ ನಾನಿಲ್ಲಿ 1 kgಯಷ್ಟು ಫಿಶನ್ನು ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡಿಸ್ಕೊಂಡು ತಂದಿದ್ದೆ. ಈಗ ರುಬ್ಬಿರುವಂತಹ ಖಾರವನ್ನು ನೋಡಿ, ಒಂದು ತಿಕ್ ಲೇಯರ್ ಆಗಿ ನಾನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳುವಾಗಿ ನೀವು ಖಾರನ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಆದಷ್ಟು ಒಂದು ತಿಕ್ ಲೇಯರ್ ಆಗಿ ನೋಡಿ, ಖಾರವನ್ನು ಚೆನ್ನಾಗಿ ನೀಟಾಗಿ ಎಲ್ಲ ಸೈಡು ನೀಟಾಗಿ ಕೋಟ್ ಆಗಬೇಕು. ನೀಟಾಗಿ ಹಚ್ಕೊಂಡು ಸರಿಸುಮಾರು 1 ಗಂಟೆಗಳ ಕಾಲ ನಾನು ಫ್ರಿಡ್ಜ್ನಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಇಡ್ತಾಯಿದ್ದೀನಿ. ಸೊ ನಾವು ಫ್ರಿಡ್ಜಲ್ಲಿ ಮ್ಯಾರಿನೇಟ್ ಆಗೋದಕ್ಕೆ ಇಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಕ್ವಿಕ್ಕಾಗಿ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಈಗ ಆಲ್ಮೋಸ್ಟ್ 1 ಗಂಟೆಗಳ ಕಾಲ ಫಿಶ್ ಮ್ಯಾರಿನೇಟ್ ಆಗಿದೆ. ಈಗ ನಾನಿಲ್ಲಿ ಫಿಶ್ ತವಾ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಂದು ಪ್ಯಾನ್ಗೆ ಬೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದಲ್ಲಿ ಆಯಿಲಲ್ಲೂ ಕೂಡ ನಾವು ತವಾ ಫ್ರೈ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಬೆಣ್ಣೆ ಏನಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಅಂತಂದರೆ, ಬೆಣ್ಣೆ ಒಂದು ಒಳ್ಳೆಯ ರುಚಿಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಅಂದರೆ ಫಿಶ್ ತವಾ ಫ್ರೈ ರುಚಿಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಆದಷ್ಟು ಬೆಣ್ಣೆಯಲ್ಲಿ ನೀವು ತವಾ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಬೇಕಿದ್ದಲ್ಲಿ ಆಯಿಲಲ್ಲೂ ಮಾಡ್ಕೋಬಹುದು. ಸೊ ನಾನಿಲ್ಲಿ ಒಂದು 2 ಕ್ಯೂಬಷ್ಟು ಸಾಲ್ಟೆಡ್ ಬಟರ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟೆಡ್ ಬಟರೇ ಆಗಬೇಕಂತೇನಿಲ್ಲ, ಅನ್ಸಾಲ್ಟೆಡ್ ಕೂಡ ಹಾಕ್ಕೋಬೋದು. ಸೊ ಒಂದು 2 ಕ್ಯೂಬಷ್ಟು ನಾನು ಸಾಲ್ಟೆಡ್ ಬಟರ್ನ ಹಾಕ್ಕೊಂಡು, ಬಟರೆಲ್ಲ ಮೆಲ್ಟ್ ಆದ ನಂತರ ನಾನು ಒಂದು 3 ಸ್ಲೈಸಸ್ ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸರಿಸುಮಾರು ಒಂದು 3ರಿಂದ 4 ನಿಮಿಷ ನಾನು ಸಿಮ್ನಲ್ಲೇ ಫಿಶನ್ನು ಬೇಯಿಸ್ಕೊಳ್ತೀನಿ. ಸೊ ನೀವು ಸಿಮ್ನಲ್ಲೇ ನೀವು ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಆಲ್ಮೋಸ್ಟ್ ಕಂಪ್ಲೀಟಾಗಿ ಫಿಶ್ ಬೆಂದಿರುತ್ತೆ. ನೀಟಾಗಿ ಮೇಲ್ಗಡೆ ಎಲ್ಲ ಭಾಗದಲ್ಲೂ ಫಿಶ್ ನೀಟಾಗಿ ಬೆಂದಿರುತ್ತೆ. ಸೊ ನಂತರ ನೀವು ಲಿಡ್ಡನ್ನು ಓಪನ್ ಮಾಡಿ ಸ್ಟವ್ನ ಒಂದು ಮೀಡಿಯಮ್ ಫ್ಲೇಮ್ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆಯೂ ನೀವು ಟ್ವಿಸ್ಟ್ ಮಾಡಿಕೊಂಡು ಫಿಶನ್ನು ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಫಿಶ್ ತವಾ ಫ್ರೈ ರೆಡಿಯಾಗುತ್ತೆ. ಇದರಲ್ಲಿ ಏನು ಅಂತಂದರೆ, ನೀವು ಬೆಣ್ಣೆಯನ್ನು ಬಳಸಿ ನೀವು ತವಾ ಫ್ರೈನ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ನೋಡಿದಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ನಾವು ಒಳ್ಳೆಯ ರುಚಿಕರವಾದಂತಹ ಫಿಶ್ ತವಾ ಫ್ರೈನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ಈ ಫಿಶ್ ತವಾ ಫ್ರೈಗೆ ಹಸಿ ಈರುಳ್ಳಿ ಜೊತೆ ಮಯೋನೀಸ್ ಕೂಡ ಒಂದು ಒಳ್ಳೆಯ ಕಾಂಬಿನೇಷನ್ನು. ಇಲ್ಲ ಅಂತ ಅಂದರೆ ಪುದೀನ ಚಟ್ನಿ, ಗ್ರೀನ್ ಚಟ್ನಿ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಸುಲಭವಾದಂತಹ ರೆಸಿಪಿ. ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ.
ಸ್ನೇಹಿತರೆ, ನಿಮ್ಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.